ಹಾಯ್ ಫ್ರೆಂಡ್ಸ್, ಕಾಯಿ ಹೋಳಿಗೆ ಮಾಡೋಕ್ಕೆ ಮೇನಾಗಿ ಬೇಕಾಗಿರಬೇಕಂದ್ರೆ ತೆಂಗಿನಕಾಯಿ ಬೇಕಾಗಿದೆ. ಹಾಗೆ ನಮ್ಮ ತೋಟದಲ್ಲಿ ತೆಂಗಿನ ಮರ ಇದ್ದಾವೆ, ತೆಂಗಿನಕಾಯಿ ಕುಯ್ಕೊಂಡು ಹೋಗೋಣ ಅಂತ ಬರ್ತಿದ್ದೀನಿ. ಅದರ ಇದ್ದಾವೆ, ಹತ್ತಿ ಕೀಳ್ಬೇಕೀಗ. ಕಾಯ್ಕಿಲ್ಲ ಫಸ್ಟ್ ಈ ಕಡೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡಿಗನ ಕೈತುತ್ತು ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ಏನು ಮಾಡ್ತಿದ್ದೀವಿ ಅಂದರೆ ಕಾಯಿ ಹೋಳಿಗೆ ಮಾಡ್ತಾಯಿದ್ದೀವಿ. ಸ್ಪೆಷಲಾಗಿ ಕಾಯಿ ಹೋಳಿಗೆ ಮಾಡೋಕ್ಕೆ ಮೈದಾ ಹಿಟ್ಟು ತಗೊಂಡಿದ್ದೀವಿ. ಮೈದಾ ಹಿಟ್ಟು 1 kg ಮೈದಾ ಹಿಟ್ಟು ಹಾಕೊಂಡಿದ್ದೀನಿ. 1 kg ಮೈದಾ ಹಿಟ್ಟಿಗೆ 1/4 kg ಚಿರೋಟಿ ರವೆ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು. ನೀರು ಹಾಕೊಂಡು ಹಾಕು. ಅರ್ಶಿನ ಪುಡಿ ಸ್ವಲ್ಪ ಆ ಕಲರ್ ಬರೋಕ್ಕೆ. ಆ್ಯಡ್ ಸಮ್ ವಾಟರ್. ಕೆಳಗಿಂದ ನೋವಿಯಲಿ. ಓಕೆ, ಲಿವ್ ಇಟ್. ಸಾಕು. ಎಣ್ಣೆ ತಗೊಂಬರು. ಸಾಕ್ತಾರೆ. ಕಾಯಿ ಒಳಗೆ ಇಟ್ಟು ರೆಡಿ ಆಗಿದೆ. ಇದೊಂದು ಅರ್ಧ ಗಂಟೆ ಹಿಂಗೆ ಊರ್ಲಿ. ಕಾಯಿ ಒಳಗೆ ಮೇಯ್ನಾಗಿ ಬೇಕಾಗಿರೋದೆ ಕಾಯಿ. ಇದನ್ನು ಕ್ಲೀನಾಗಿ ತುರ್ಕೊಬೇಕು. ತುರ್ಕೊಂಡು ಮಿಕ್ಸಿಯಲ್ಲಿ ಹಾಕ್ಬೇಕು. ಸಣ್ಣ ಆಗ್ಬೇಕು ಇನ್ನು, ಯಾಕಂದರೆ ತುರಿ ದಪ್ಪ ದಪ್ಪ ಬರುತ್ತೆ. ಮಿಕ್ಸಿಯಲ್ಲಿ ಹಾಕೊಂಡ್ರೆ ಕರೆಕ್ಟಾಗಿ ಸಣ್ಣಕ್ಕೆ ಬರುತ್ತೆ. ನೀರು ಹಾಕ್ದಂಗೆ ರುಬ್ಬೇಕು. ಬೆಲ್ಲ ಕರಗಿಸ್ಕೊಳಕ್ಕೆ ಪಾತ್ರೆ ಇಟ್ಕೊಂಡಿದ್ದೀನಿ. ಹಾಕೋ ಬೆಲ್ಲ. ಬೆಲ್ಲ ಕರ್ಗಕ್ಕೆ 2 ಟೇಬಲ್ ಸ್ಪೂನ್ ನೀರು ಹಾಕೊಂತೀನಿ. ಬೆಲ್ಲ ಕರ್ಗಕ್ಕೆ ನೀರು ಹಾಕೊಂಡ್ರೆ ಸಾಕು.
ಇದು ಪಾಕ ಏನು ಬರೋದು ಬೇಡ, ಬೆಲ್ಲ ಕರಗಿದ್ರೆ ಸಾಕು. ಏಲಕ್ಕಿ ಫ್ಲೇವರಿಗೆ. ಬೆಲ್ಲ ಕರಗಿದೆ, ಇದೇನು ಪಾಕ ಬರೋದು ಬೇಡ. ಈಗ ತುರ್ದಿಕೊಂಡಿರೋ ಕಾಯಿ ಹಾಕಂತೀವಿ. ಇದನ್ನು ಮಿಕ್ಸಿಯಲ್ಲಿ ಹೋಗಿ ರುಬ್ಕೊಂಬಂದಿದ್ದು ಸಣ್ಣಗೆ ನೀರು ಹಾಕ್ತಂಗೆ. ತೊಳೆದಾದ್ಮೇಲೆ ಉರಿ ಕಮ್ಮಿ ಮಾಡು, ಹಾಕ್ಬಿಟ್ಟು ಎಲ್ಲ ಕಲಸಾಗಿದೆ. ಕಾಯಿ ಒಳಗೆ ಬರೋ ಅದ ಬಂದಿದೆ, ಇಳಿಸ್ಕೊಂತೀನಿ. ಹಿಟ್ಟೆಲ್ಲ ಕ್ಲೀನಾಗಿ ಉಂಡೆ ಮಾಡಿಟ್ಕೋಬೇಕು. ಹೂರ್ಣನ ಉಂಡೆ ಮಾಡಿಕೊಬೇಕು. ಹಿಟ್ಟನ್ನ ಕ್ಲೀನಾಗಿ ಪ್ರೆಸ್ ಮಾಡ್ಕೋಬೇಕು. ಹೂರ್ಣ ತೆಗೆದಿಕ್ಕೊಬೇಕು, ಫೋಲ್ಡ್ ಮಾಡಬೇಕು, ಆಮೇಲೆ ತಟ್ಟಬೇಕು. ಎಲ್ಲ ಕೂಡ ಅವನಿಗೆ ತಟ್ಲಿ. ತುಪ್ಪ ಹಾಕಮ್ಮ ಸ್ವಲ್ಪ. ಹಾಂ ಲಿವಿಟ್. ತುಪ್ಪ ಇಲ್ಲ. ಫ್ರೆಂಡ್ಸ್, ಇದೇ ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್